ಮೂರನೇ ಕ್ರಿಯೆ ಪಾರ್ಶ್ವಮುಖ ಕ್ರಿಯೆ. ಪಾರ್ಶ್ವ ಅಂದರೆ ಪಕ್ಕಗಳು, ಅಂದರೆ ಪಕ್ಕಗಳಿಗೆ ಮಾಡುವ ಕ್ರಿಯೆಯನ್ನು ಪಾರ್ಶ್ವಮುಖ ಕ್ರಿಯೆ ಅಂತ ಕರೀತಾರೆ. ನಮಗೆ ತಾಡಕ್ರಿಯೆ ಗೊತ್ತು. ತಾಡಕ್ರಿಯೆಯಲ್ಲಿ ನಿಂತು ಕಾಲಿನ ಬೆರಳುಗಳ ಮೇಲೆ ನಿಲ್ಲಬೇಕು. ತಾಡಕ್ರಿಯೆಯಲ್ಲಿ ನಿಂತು ಕಾಲಿನ ಬೆರಳಿನ ಮೇಲೆ ನಿಂತು ಸೊಂಟದ ಮೇಲ್ಭಾಗವನ್ನು ಪಕ್ಕಗಳಿಗೆ, ಮೊದಲು ರೈಟಿಗೆ ಬಗ್ಗಿಸಬೇಕು. ಸಾಧ್ಯವಾದಷ್ಟು ಬಗ್ಗಿಸಿ ಪುನಃ ಸ್ಥಾನಕ್ಕೆ ಬರಬೇಕು. ನಂತರ ಲೆಫ್ಟಿಗೆ ಸಾಧ್ಯವಾದಷ್ಟು ಬಗ್ಗಿಸಿ ಪುನಃ ಸ್ಥಾನಕ್ಕೆ ಬರಬೇಕು. ತಾಡಕ್ರಿಯೆಯಲ್ಲಿ ನಿಂತು ಕಾಲಿನ ಬೆರಳುಗಳ ಮೇಲೆ ನಿಂತು ಸೊಂಟದ ಮೇಲ್ಭಾಗವನ್ನು ಪಕ್ಕಗಳಿಗೆ, ಮೊದಲು ರೈಟಿಗೆ ಸಾಧ್ಯವಾದಷ್ಟು ಬಗ್ಗಿಸಿ ಪುನಃ ಸ್ಥಾನಕ್ಕೆ ಬಂದು ಮತ್ತೆ ಸೊಂಟದ ಮೇಲ್ಭಾಗವನ್ನು ಸಾಧ್ಯವಾದಷ್ಟು ಲೆಫ್ಟಿಗೆ ಬಗ್ಗಿಸಿ ಪುನಃ ಸ್ಥಾನಕ್ಕೆ ತಂದು ಇದನ್ನು ಪಾರ್ಶ್ವಮುಖ ಕ್ರಿಯೆ ಎನ್ನುತ್ತಾರೆ. ಮೂರನೇ ಕ್ರಿಯೆ ಪಾರ್ಶ್ವಮುಖ ಕ್ರಿಯೆ. ತಾಡಕ್ರಿಯೆಯಲ್ಲಿ ನಿಂತು ಕಾಲಿನ ಬೆರಳಿನ ಮೇಲೆ ನಿಂತು ಸೊಂಟದ ಮೇಲ್ಭಾಗವನ್ನು ರೈಟ್ ಸೈಡಿಗೆ ಸಾಧ್ಯವಾದಷ್ಟು ಬಗ್ಗಿಸಿ ಪುನಃ ಸ್ಥಾನಕ್ಕೆ ತಂದು ಮತ್ತು ಸೊಂಟದ ಮೇಲ್ಭಾಗವನ್ನು ಲೆಫ್ಟ್ ಸೈಡಿಗೆ ಸಾಧ್ಯವಾದಷ್ಟು ಬಗ್ಗಿಸಿ ಪುನಃ ಸ್ಥಾನಕ್ಕೆ ತರಬೇಕು. ಇದು ಪಾರ್ಶ್ವಮುಖ ಕ್ರಿಯೆ. ಪಾರ್ಶ್ವಮುಖ ಕ್ರಿಯೆ ಮಾಡುವುದರಿಂದ ಸೊಂಟದಲ್ಲಿರುವ ಕೊಬ್ಬನ್ನು ಕರಗಿಸುತ್ತದೆ, ಸೊಂಟದಲ್ಲಿರುವ ಗಡಸುತನವನ್ನು ಹೋಗಲಾಡಿಸುತ್ತದೆ. ಮತ್ತು ನಾವು ಭರತನಾಟ್ಯಮಲ್ಲಿ ಹಲವಾರು ಅಡವುಗಳನ್ನು ಪಕ್ಕಗಳಿಗೆ ಬಗ್ಗಿ ಮಾಡಬೇಕಾಗುತ್ತದೆ. ಅಂಥ ಅಡವುಗಳಿಗೆ ಈ ಪಾರ್ಶ್ವಮುಖ ಕ್ರಿಯೆ ಬಹಳ ಸಹಾಯಕಾರಿಯಾಗಿದೆ. ಅದಲ್ಲದೆ ಪಾರ್ಶ್ವಮುಖ ಕ್ರಿಯೆ ಮಾಡುವುದರಿಂದ ಕೈಕಾಲುಗಳಲ್ಲಿ ಶಕ್ತಿ ಹೆಚ್ಚಿಸುತ್ತದೆ, ಕಷ್ಟ ಸಹಿಸುವ ಶಕ್ತಿ ಹೆಚ್ಚಿಸುತ್ತದೆ. ಹಲವಾರು ಕ್ಲಿಷ್ಟಕರ ಅಡವುಗಳು ಮಾಡುವುದರಲ್ಲಿ ಪಾರ್ಶ್ವಮುಖ ಕ್ರಿಯೆ ಬಹಳ ಸಹಾಯಕಾರಿಯಾಗಿದೆ.